ಹಾಯ್ ಫ್ರೆಂಡ್ಸ್, ರಾಮನ ಅವತಾರ ಅಂತಕ್ಕಂಥ ಒಂದು ಮೂವಿ ನೋಡೋಕೆ ಹೋಗಿದೆ. ಇವತ್ತು ಅದೊಂದು ಸಣ್ಣ ರಿವ್ಯೂ ಕೊಡೋಣ ಅಂತಬಿಟ್ಟು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಸ್, ಆಪರೇಷನ್ ಅಲ್ಮೇಲಮ್ಮ ಅಥವಾ ಕವಲುದಾರಿ ಅಂತಕ್ಕಂಥ ಹಿಟ್ ಮೂವಿ ಕೊಟ್ಟಿರ್ತಕ್ಕಂಥ ಹೀರೋ ಈ ಒಂದು ಮೂವಿನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ದೇವರಣ್ಣ ನನಗೆ ಗೊತ್ತಿಲ್ಲ. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ರಿಷಿ ಅವ್ರ ಮೇಲೆ. ಕಾರಣ ಕವಲುದಾರಿ ಆಗಿರ್ಬೋದು ಅಥವಾ ಆಪರೇಷನ್ ಅಲ್ಮೇಲಮ್ಮ ಆಗಿರ್ಬೋದು, ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅವರ ಆ ಒಂದು ಒಪ್ಕೊಂಡಿರ್ತಕ್ಕಂಥ ಕಥೆ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ಅದೇ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡ್ಬಿಟ್ಟು ಆ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತಂದ್ರೆ ಎಸ್, ಒಂದು ರಿಷಿ ಅಂತಂದರೆ ಒಂದು ಚೆನ್ನಾಗಿರೋ ಒಳ್ಳೆ ಮೂವಿ ಮಾಡ್ತಾರೆ ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟು ಈ ಒಂದು ಮೂವಿನ ನೋಡೋದಕ್ಕೆ ಹೋಗಿದೆ. ನನಗಂತೂ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಗೊತ್ತಿಲ್ಲ, ಅಂತಂತ ಒಳ್ಳೆ ಮೂವಿನ ಕೊಟ್ಬಿಟ್ಟು ಇಂಥ ಒಂದು ಮೂವಿನ ಕಥೆನ ಹೆಂಗೆ ಒಪ್ಕೊಂಡ್ರು ರಿಷಿ ಅವರು ಅಂತೇಳ್ಬಿಟ್ಟು. ಆ್ಯಂಡ್ ಮೇನ್ ಟೈಮ್ ಡೈರೆಕ್ಟರ್ ಬಾಸ್, ಕಾಂಪಿಟೇಷನ್ ವರ್ಲ್ಡ್ ಇದೆ ಬಾಸ್ ಇಲ್ಲಿ. ಇವತ್ತು ಆ್ಯಕ್ಚುಲಾಗಿ ಮಲಯಾಳ ಮೂವಿನ ನಮ್ಮ ಕನ್ನಡದಲ್ಲಿ ಹೋಗ್ಬಿಟ್ಟು ಮೂರು ಟೈಮ್ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಬ್ರದರ್. ಸೊ ಅಂಥದ್ರಲ್ಲಿ ನೀವು ಇಂಥ ಮೂವಿನ ಕೊಟ್ಟರು ಅಂತಂದರೆ ನಮ್ಮ ಕನ್ನಡಿಗರು ಥಿಯೇಟ್ರಿಗೆ ಬರ್ತಾರಾ? ಸೊ ಟು ಬಿ ಫ್ರ್ಯಾಂಕ್, ನಾನೇ ಆ್ಯಕ್ಚುಲಾಗಿ ಥಿಯೇಟ್ರಿಗೆ ಬಂತು ನೆಕ್ಸ್ಟ್ ಒಂದು 4-5 ಮೂವೀಸ್ ಅಂಟಿಲ್ ಅನ್ಲೆಸ್ ಯಾರೋ ಒಬ್ರು ಬಂದ್ಬಿಟ್ಟು ಸೂಪರ್ ಹಿಟ್ ಮೂವಿ ಮಗ ಸಖತ್ತಾಗಿದೆ, KGF ಥರ ಇದೆ, ಕಾಂತಾರ ಥರ ಇದೆ ಅಂತ ಹೇಳಿದರೆ ಮಾತ್ರ ಹೋಗ್ತೀನಿ ಹೊರತು ನೆಕ್ಸ್ಟ್ ಒಂದು 4-5 ಮೂವೀಸ್ ಅಂತೂ ಹೋಗಲ್ಲ. ಯಾಕೆ ಅಂತಂದರೆ ಅಷ್ಟು ಬೇಜಾರಾಗಿದೆ ಇವತ್ತು. ಸೊ ಗೊತ್ತಿಲ್ಲ ನೀವು ಯಾಕಿಂಥ ಮೂವಿಗಳನ್ನ ಥಿಯೇಟ್ರಿಗೆ ಕರೆಸ್ಕೊಳ್ತಾ ಇದ್ದಾರೆ ಜನಗಳಿಗೆ ತೋರಿಸೋದಕ್ಕೋಸ್ಕರ ಅಂತೇಳ್ಬಿಟ್ಟು. ಆ್ಯಂಡ್ ಯೂಜ್ ಪ್ರಮೋಷನ್, ಎಂತೆಂಥ ಪ್ರಮೋಷನ್ ಕೊಟ್ಟಿರುವ ಸಿಕ್ಕಾಪಟ್ಟೆ ಪ್ರಮೋಷನ್. ಈ ಪ್ರಮೋಷನ್ ನೋಡಿದ್ರೆ ಕುತೂಹಲ ಕಾಡ್ತಾ ಇತ್ತು ನಮಗೆ, ಈ ಮೂವಿ ನೋಡಲೇಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಯೂಸ್ ಮಾಡ್ಕೊಂಡಿರ್ತಕ್ಕಂಥ ಆ್ಯಕ್ಟರ್ಸ್ಗಳು, ಸುದೀಪ್ ಸರ್ ಅವ್ರ ಕಡೆಯಿಂದ ನೀವು ಪ್ರಮೋಷನ್ ಕೊಡಿಸ್ಕೊಂಡಿರೋದು. ಆ್ಯಂಡ್ ಆ್ಯಕ್ಟರ್ಸ್ಗಳು ಎಷ್ಟೋ ಜನ ಪ್ರಮೋಟ್ ಮಾಡಿದ್ರು. ಆ್ಯಂಡ್ ಅಯೋಧ್ಯ ಎಲ್ಲೋ ಒಂದು ಕಡೆ ರಾಮ ಅಯೋಧ್ಯ ಇದೆಲ್ಲ ಒಂಥರ ಕನೆಕ್ಷನ್ಸ್ ಇದೆ ಅನ್ನೋ ಲೆವೆಲ್ಗೆ ಒಂದು ಪ್ರಮೋಷನ್ಸ್ನ ಕೊಟ್ರಿ ನೀವು. ಸೊ ಅಷ್ಟು ಇಷ್ಟ ಆಯಿತು ಆ ಪ್ರಮೋಷನ್ಸ್ಗಳೆಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಮೂವಿನ ನೋಡೋಕೆ ಹೋದ್ವಿ. ಬಟ್ ಟು ಬಿ ಫ್ರ್ಯಾಂಕ್ ನಮಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಶಾರ್ಟ್ ಮೂವೀಸ್ಗಳು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಕೊಡ್ತಾ ಇದ್ದಾವೆ ಬ್ರದರ್, ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀನಿ. ನಾನಂತೂ ಶಾರ್ಟ್ ಮೂವಿ ನೋಡಿದ್ಮೇಲೆ ಕೆಲವು ಜನಗಳಿಗೆ ಒಂದು QR ಕೊಡಿ ದುಡ್ಡು ಕೂಡ ಹಾಕಿದ್ದೀನಿ ಬ್ರದರ್, ಅಷ್ಟು ಚೆನ್ನಾಗಿರೋ ಮೂವಿಗಳು. ಸೊ ಶಾರ್ಟ್ ಮೂವೀಸ್ಗಳು ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾವೆ. ಅಂಥದ್ರಲ್ಲಿ ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ, ಇಂಥ ಅಪ್ಡೇಟೆಡ್ ಟೆಕ್ನಾಲಜಿ ಇರ್ತಕ್ಕಂಥ ವರ್ಲ್ಡಲ್ಲಿ ಸೊ ಇಂಥ ಮೂವೀಸ್ಗಳನ್ನ ನೀವು ತರ್ತಾ ಇದ್ದೀರಾ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು ಸಂಗತಿ ಇದೆ ಆ್ಯಕ್ಚುಲ್ ಆಗಿ ನಮ್ಗಳಿಗೆ. ಆ್ಯಂಡ್ ಮೇನ್ ಟೈಮ್ ಬಾಸ್, ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಬ್ರದರ್. ನನ್ನ ನಿಜವಾಗ ಥಿಯೇಟ್ರಲ್ಲಿ ಆ ಬ್ಲರ್ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ನನಗೆಲ್ಲ ಒಂದು ಕಡೆ ತುಂಬ ಬೇಜಾರಾಗ್ತಾ ಇತ್ತು. ಶಿಟ್ ಏನಿದೆ, ನಾನು 1985 90s ಮೂವಿ ನೋಡ್ತಾ ಇದ್ದೀನಿ. ಮೋಸ್ಟ್ಲಿ ಆ ಟೈಮಲ್ಲಿ ಈ ಥರ ಬ್ಲರ್ ಆಗಿರ್ತಕ್ಕಂಥ ಸನ್ನಿವೇಶಗಳು ಇರಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಅಷ್ಟು ಕ್ವಾಲಿಟಿ ಅನ್ನೋದು ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಸೊ ಗೊತ್ತಿಲ್ಲ ಡೈರೆಕ್ಟ್ರೆ, ನೀವು ಯಾಕೆ ಈ ಜನ್ರೇಷನ್ ಅರ್ಥ ಮಾಡ್ಕೊಳ್ತಾನೆ ಈ ಮೂವಿಗಳನ್ನ ಮಾಡಿದ್ರು ಅಥವಾ ಈ ಮೂವಿನ ಮಾಡಿದ್ರು ಅಥವಾ ಏನೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ದಯವಿಟ್ಟು ಇಂಥ ಮೂವಿ ಮಾಡಿದಾಗ ಈ ಲೆವೆಲಿಗೆ ಪ್ರಮೋಷನ್ ಕೊಟ್ಬಿಟ್ಟು ಜನಗಳನ್ನ ಮರಳು ಮಾಡಿಬಿಟ್ಟು ಈ ಒಂದು ಥಿಯೇಟ್ರಿಗೆ ಕರ್ಸ್ಕೊಳ್ಳೋ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ನನಗಂತೂ ಇವತ್ತು ಸಾಟರ್ಡೆ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನನಗೆ. ಯಾಕೆಂದರೆ ಟೈಮ್ ಸಿಗಲ್ಲ, ನಮಗೂ ಕೂಡ ಟೈಮ್ ಸಿಗಲ್ಲ. ನನ್ನಂತಲ್ಲ ಎಷ್ಟೊಂದು ಜನಕ್ಕೆ ಟೈಮ್ ಸಿಗಲ್ಲ. ಅಂಥದ್ರಲ್ಲಿ ಎಲ್ಲೋ ಕಡೆ ಟೈಮ್ ಸಿಕ್ಕಾಗ ರೆಸ್ಟ್ ಮಾಡಬೇಕು ಅಥವಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೋಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡಿರ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಕೂಡ ಇವತ್ತು ಯೋಚನೆ ಮಾಡ್ಬಿಟ್ಟು ನಿಮ್ಮ ಒಂದು ಮೂವಿನ ಬೆಳಗ್ಗೆನೇ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟು 10:45 ಶೋಗೆ ವೈಷ್ಣವಿ ಆ್ಯಂಡ್ ವೈಭವ್ ಥಿಯೇಟ್ರಿಗೆ ಹೋಗಿದ್ದೆ. ಅಲ್ಲಂತೂ ಇನ್ನೂ ಅಷ್ಟು ಎಕ್ಸ್ಪೀರಿಯನ್ಸು. ಏನಕ್ಕೆ ಅಂತಂದರೆ ಬೆಳಗ್ಗೆ ನೋಡ್ರಿ AC ಇರಲಿಲ್ಲ. AC ಯಾಕಿಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ನೋಡಿದರೆ ಕೊಟ್ಟಿದ್ದ ರೀಸನ್ನು ನೆನ್ನೆ ಮಳೆ ಬಂದಿತ್ತು, ಹಾಗಾಗಿ AC ಇರಲಿಲ್ಲ ಅಂತ ಹೇಳಿದರು. ಏನೋ ಗೊತ್ತಿಲ್ಲ, ಇವತ್ತಿನ ಡೇ ಅಂತೂ ನಂದು ಅಷ್ಟು ಕಷ್ಟ ಇತ್ತು. ಸೊ ಬಟ್ ಎಲ್ಲೋ ಒಂದು ಕಡೆ ನಾನು ನಿಮಗೆ ಹೇಳೋದೇನು ಅಂತಂದರೆ, ಇಂಥ ಲೆವೆಲ್ಗೆ ಪ್ರಮೋಷನ್ಸ್ ಕೊಟ್ಬಿಟ್ಟು ಇಂಥ ದೊಡ್ಡ ಆ್ಯಕ್ಟರ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಮೋಷನ್ಸ್ಗೆ ಅಂತೇಳ್ಬಿಟ್ಟು ಜನಗಳನ್ನ ಸುಮ್ಮನೆ ಥಿಯೇಟ್ರಿಗೆ ಕರ್ಸ್ಕೊಂಡ್ಬಿಟ್ಟು ಇಂಥ ಮೀಡಿಯಮ್ ಅಂತ ಲೋ ಆಗಿರ್ತಕ್ಕಂಥ ಮೂವಿಗಳು ದಯವಿಟ್ಟು ಜನಗಳನ್ನ ಥಿಯೇಟ್ರಿಗೆ ಕರ್ಸ್ಕೊಂಡ್ಬಿಟ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡಬೇಡಿ ದಯವಿಟ್ಟು, ಪ್ಲೀಸ್. ಇಟ್ಸ್ ಮೈ ರಿಕ್ವೆಸ್ಟ್. ಸೊ ತುಂಬ ಕಾಂಪಿಟೇಷನ್ ಇದೆ. ಸೊ ಎಸ್, ಕಾಂತಾರ ಅಂತಕ್ಕಂಥದ್ದು ಅಥವಾ KGF ಅಂತಕ್ಕಂಥದ್ದು ಇಂಥ ದೊಡ್ಡ ಹಿಟ್ ಮೂವಿ ಕೊಟ್ಟಿರ್ತಕ್ಕಂಥ ಕನ್ನಡ ಇಂಡಸ್ಟ್ರಿ ಇವತ್ತು. ಸೊ ಮತ್ತೆ ಜನಗಳು ಥಿಯೇಟ್ರಿಗೆ ಮಾಡಬೇಕು ಅಂತಂದರೆ ನೀವು ಒಳ್ಳೆ ಮೂವೀಸ್ಗಳು ಕೊಟ್ಟರೆ ಮಾತ್ರ ಬರ್ತಾರೆ ಥಿಯೇಟ್ರಿಗೆ. ಎಸ್, ಆಬ್ವಿಯಸ್ಲಿ ಅವರೆಲ್ಲ ದೊಡ್ಡ ಡೈರೆಕ್ಟರ್ಗಳಾಗಿರ್ಬೋದು, ದೊಡ್ಡ ಪ್ರೊಡ್ಯೂಸರ್ಗಳಾಗಿರ್ಬೋದು. ಬಟ್ ಸ್ಟಿಲ್ ಬ್ಲಿಂಕ್ ಅಂತಕ್ಕಂಥ ಒಂದು ಮೂವಿ ಬಂತು, ಅದು ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಮಾಡಿ ಒಳ್ಳೊಳ್ಳೆ ಮೂವಿಗಳನ್ನ ಮಾಡಿ ನಾವು ಕೂಡ ಥಿಯೇಟ್ರಿಗೆ ಬರ್ತೀವಿ, ನೋಡ್ತೀವಿ. ಬಟ್ ಈ ಲೆವೆಲ್ಗೆ ಮೂವಿ ಮಾಡಿದ್ರು ಅಂತಾರೆ ಜನಗಳು ಥಿಯೇಟ್ರಿಗೆ ಬರೋದು ತುಂಬ ಕಷ್ಟ ಆಗುತ್ತೆ ಬ್ರದರ್. ನಿಜವಾಗ್ಲೂ ನಾನಂತೂ ನೆಕ್ಸ್ಟ್ ಒಂದು 4-5 ಮೂವೀಸ್ ಅಂಟಿಲ್ ಅನ್ಲೆಸ್ ಯಾರೋ ಒಬ್ರು ಬಂದ್ಬಿಟ್ಟು ನೀವು ಹಿಟ್ಟಾಗಿದೆ ಮೂವಿ, ಸಖತ್ತಾಗಿದೆ, KGF ಲೆವೆಲ್ಗಿದೆ, ಕಾಂತಾರ ಲೆವೆಲ್ಗಿದೆ ಅನ್ನೋ ತನಕ ನಾವಂತೂ ಹೋಗಲ್ಲ ಮೂವಿ. ಸೊ ದಯವಿಟ್ಟು ಒಳ್ಳೆ ಮೂವಿನ ಕೊಡಿ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಪ್ಲೀಸ್. ಇಟ್ಸ್ ಮೈ ರಿಕ್ವೆಸ್ಟ್. ಎಲ್ಲೋ ಡೈರೆಕ್ಟರ್ದು ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ ಇದೆ ಅಂತ ಅನಿಸ್ತದೆ ಈ ಮೂವಿಯಲ್ಲಿ. ಸೊ ಎಸ್, ರಿಷಿ ಕೂಡ ಪಿಚ್ಚಿನ ಆಗ್ಬೋದು, ರಿಷಿ ಅವ್ರು ಕೂಡ ಇರ್ಬೋದು. ಯಾಕೆಂದರೆ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ರಿಷಿ ಅವರು. ನಿಮಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸಿಗೆ ನೀವು ಆ್ಯಕ್ಚುಲಾಗಿ ಎಲ್ಲೋ ಒಂದು ಕಡೆ ಪಿಚ್ಚಿನ ಆಗ್ಬಿಟ್ಟು ಹಿಂಗೆ ಅಂತ ಏನಾದರೂ ಮಾಡ್ಬೋದಿತ್ತೇನೋ ಮೂವಿಲಿ. ಬಟ್ ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಬಟ್ ಅಪ್ ಟು ಯು ಬ್ರದರ್, ದಯವಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ.